ಗಣವರ ಶ್ರೀ ವಿಘ್ನೇಶ ದಯಾಪಯೋನಿಧಿ ವಿಭೋ ಆದಿತ್ಯ ಸಂಸೇವಿತಂ ಶ್ರೀ ವಿದ್ಯಾ ಗುರುರಾಜರಾಜಿತ ಪದಂ ಕಾಮಿತಾರ್ಥ ಸಿದ್ಧಿ ಪ್ರದಂ ದೇವಾದಿನಾಥಂ ಭಜೆ ದೇವಾ ನಿಮ್ಮ ಪಾದಾಬ್ಜಗಳ ಭಜಿಪೆನ ನೀವೇ ಕಾವುದು ಭಕ್ತ ಸುಧನ್ವ ಬಯಲಾಟ ಕಥಾ ಭಾಗ ಸಂಪೂರ್ಣ ಗಣವರ ಗಣವರ
ಶ್ರೀತಂ ಕಪಿತ್ವಜಂಬೋ ಫಲಸಾರ ಭಕ್ಷಿತಂ ಉಮಾಸ್ತುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೇ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೇ ಪಾಶಾಂಕುಶಧರನೇ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಹೋದಂತೆ ಕರಿಮುಖ ವದನನೆ ಪಾರ್ವತಿ ತನಯನೆ ಕರಿಮುಖ ವದನನೆ ಪಾರ್ವತಿ ತನಯನೆ ಶ್ರೀ ವಿಘ್ನೇಶ್ವರನೇ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ 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 ಬಾರ್ ಕಲ್ತಾಣ ಚಲದಂಗ ತೊಂಬರ ದೇವ ತಾವುದಾರಂದು ಕೇಳಿದೆ ಭಂಡಾರಂ ಧಾರಂದು ಕೇಳಿದ ದೊರೆ ಭಾಗ್ಯಶ್ರೀ ಚಿಟಿಲೆಂದು ಗರ್ಜನೆಯಾಗಿ ತನುಟ್ಯಾಗಾರಂಗೈದು ಬಂದವರನ್ನ ಭಯ ಭಕ್ತಿಯಿಂದ ಕರಗಳ ಮುಗಿದು ದಾರೆಂದು ಕೇಳುವುದಕ್ಕೆ ನೀನು ದಾರ ನರಡೆ ಸರಿ. ಓ ದೇವ ನಾವು ದಾರಂದರೆ ಶ್ರೀ ಕೊಳಗಲ್ಲು ಶಿವರಾಮವಧೂತರ ಆಶೀರ್ವಾದ ಬಲದಿಂದ ಬಂದು ತಮ್ಮನ್ನು ಮಾತನಾಡಿಸುವ ಕೊಳಗಲ್ಲಿನ ಚಿಕ್ಕ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ದೇವ ನಾವು ದಾರಂದು ಹೇಳುವ ಮೊದಲು ನನ್ನ ಒಂದು ನುಡಿ ಅಂಬಿತ್ತರಿಸುವನ ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳಿದ ದೇವ ನನ್ನನ್ನು ಆಳದ ತಂದೆ ತಾಯಿಗಳಿಗೆ ಮತ್ತು ವಿದ್ಯೆ ಕಲಿಸಿದ ಗುರುಗಳಿಗೆ ಕೋಟಿ ಕೋಟಿ ವಂದನೆಗಳು. ಭೂಪತಿ ನಾವು ದಾರಂದರೆ ಯಾರು ದೇವ ಈ ದೊರೆಯನ್ನು ಪರಿಪಾಲಿಸುವ ಸುದೇವ ದೇವಗಿರಿಯ ಗರ್ಭದೋಳ್ ಜನಜ ಅಲ ಆನಂದನಿಂದ ಬರೆಯುವ ಬಾಲಕೃಷ್ಣ ಮೂರ್ತಿ ತಿಳಿಯಲೇ ಸಾರದೆ ಒಡಿಸಿ ಕೃಷ್ಣಮೂರ್ತಿ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಇಂದಿನ ದಿನ ನನ್ನ ಭಕ್ತರ ಭಕ್ತ ಸುರಂಗನ ಕಾರಂಗ ಅರ್ಥರ್ಚನ ಗರ್ವಭಂಗ ಎಂಬ ನಾಟಕವನ್ನು ಆಡುತ್ತಿರುವರು ಎಲ್ಲ ಮನ್ನವ ದೇವ ಅವರು ಬೇಡಿದ್ದ ಇಟ್ಟಾರ್ಥವನ್ನು ಕೊಡುವ ಕಾರಣ ಪೂರ್ಣವಾಯಿತು ಸಾರದೆ ತಿಳಿದೇ ನಾನು ಬಂದ ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಈ ವಯಸ್ಸಿಗೆ ಏನು ಬಿಗು ಸಿಕ್ಕತ್ತೋ ಮರ ಬೈಲಾಟ್ ನಿನಗೆ
ಕಟಗರು ಗಂಗಾಧರ ಇವರು ಬಾಲಕೃಷ್ಣ ಪಾತ್ರ ಮಾಡಿದ್ರು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಣ್ಣ ದಯವಿಟ್ಟು ಇಲ್ಲಿಂದ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ 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 ಬಾಲರಾಜನಿಗೆ ಸ್ವಾಗತ ಇಂದಿನ ದಿನ ಮಹಾಶುಭ ದಿನ ಇಂದಿನ ದಿನ ಮಹಾಶುಭ ದಿನ ಸಂಗೀತದ ಸುದೆ ಗಾನ ನರ್ತನ ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಬಾಲ ಬಾಲನಿಗೆ ಸ್ವಾಗತ ಜಯ 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 ಬಾಲ ಬಾಲನಿಗೆ ಸ್ವಾಗತ. ಜಯ 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 ಬಾಲ ಬಾಲನಿಗೆ ಸ್ವಾಗತ ಜಯ 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 ಬಾಲ ಬಾಲನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ ಇಂದಿನ ದಿನ ಮಹಾಶುಭ ದಿನ ಸಂಗೀತದ ಸುದೆ ಗಾನ ನರ್ತನ ಸ್ವಾಗತ ಸ್ವಾಗತ ಬಾಲ ಬಾಲನಿಗೆ ಸ್ವಾಗತ. ಈ ನಾದಿಯಲ್ಲಿ ಅನ್ನದಾತೆ ಮಾಡುವ ಭಕ್ತರಿಗೆಲ್ಲ ಮನ್ನದಿಂದ ಅವರಿಗೆ ಅಷ್ಟೈಶ್ವರ್ಯ ಸಂಪತ್ತು ಕೊಟ್ಟು ರಚಿಸುವ ಬಾಲ ಬಹುಗುಣಶೀಲ. ಅಣ್ಣ ಚೆನ್ನಾಗಿ ಹೇಳಿದೇವ. ಚೆನ್ನಾಗಿ ಹೇಳಿದೇವ. ವಿಚಾರವಾಗಿ ಹೇಳಿದೇವ. ಬಾಲಕಿಯ ಕೇಳು ದತ್ತ ಧೈರ್ಯದಿಂದ ಭೂಪತಿ ಎನ್ನ ಮುಂದೆ ಕಥೆಯನ್ನು ಹೇಳುವ ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳಿದೇವ. ಸೋಮಕಾಸುರ ನಂಬ ರಾಕ್ಷಸ ಸಂಹಾರ ಮಾಡಿ ಬೇದಿರಿಯನ್ನು ರಚಿಸಿ ಮಧುಸೂದನ ನಾನಲ್ಲವೇ ಸಾರಥಿ ಮತ್ತೆ ಅವರಿಗೆ ಜಗರಿದೆ. ಚೆನ್ನಾಗಿ ಹೇಳಿರು ಭೂಪತಿ.
ಭೂಪತಿ ಈ ದುಂದುವಿನ ಮಧ್ಯದಲ್ಲಿ ಅನ್ನವಾದ ದಾರಗಜಂ ಹಾ. ಅನ್ನದಿಂದ ಪರಿಪಾಲಿಸುವ ನಂದ ಗೋಪುರ ಮೂರ್ತಿ ನಾನಲ್ಲವೇ ಸಾರಥಿ ತಿಳಿಯದೆ ಬನದಿ ಜಾಗೃತೆ. ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಹೌದಮ್ಮ? ಚೆನ್ನಾಗಿ ಹೇಳಿರ್ದೇವ. ಸವಿಸ್ತಾರವಾಗಿ ಹೇಳಿರ್ದೇವ. ಭೂಪತಿ ನಾನು ಬಂದ ಬಾಳಾವತ್ತಾಯ್ತು. ಹೌದು ದೇವ. ಗೋಕುಲದಲ್ಲಿ ಗೋಪಿಗಾಂತಿಯರ ಎನ್ನ ಬ್ರಹ್ಮಾಂತರದಿಂದ ಕಾಂತರಿಸುತ್ತಿರುವರು. ಬಲ ನಮ್ಮ ಗೋಕುಲ ನಗರಕ್ಕೆ ಚೂಟಿಯಿಂದ ರಥವನ್ನ ಬಿಡುವಂತ ನಾಗ ಸಾರಥಿ ತಿಳಿನಿ ಮನದಿ ಜಾಗೃತಿ. ನಿಮಿಷದಂತಾಗಲಿ ಭೂಪತಿ. ಬಲೆ 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 ಬಲೆ. ಹೌದಮ್ಮ? ಭೂಪತಿ ನಾನು ಒಬ್ಬ ಬಾಲಕೃಷ್ಣ ಸಾಮ್ರಾಟ. ಮುಂದೆ ಬರುವರು ನೋಡು ರಾಯಣ್ಣನ ಹುಡುಗರ ಆರ್ಭಟ. ಬರೆ ಕುಸುಮಗಾತ್ರ ಕಮಲನೇತ್ರ ಸ್ಮಿತ ಸುರ ಚಿರವದನ ಚಾರು ಕಿರಣ ಸಸ್ತುಲಲಾಟ ಮಣಿ ಕಿರೀಟ ಹತುಲ ತುಳಸಿ ಮಾಲಾ ಮಣಿ ಕೌಸ್ತುಭೋದ್ವಾಸ ಪೀಠವಾಸ ಜಗತ್ರಕ್ಷ ಕಮಲಾಕ್ಷ 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 ಮಾಧವ ಕಾಯೋ ಲಕ್ಷ್ಮೀ ಧವ ಮಾಡುವೆ ನಿನ್ನ ನಾಮವ ಕೇಶವ. ಹೌದಮ್ಮ? ಮಾಧವ ಕಾಯೋ ಲಕ್ಷ್ಮೀ ಧವ ಮಾಡುವೆ ನಿನ್ನ
ಹಿಡುತ್ತಿರುವ ಮಕರಿಗೆ ಸಿಲುಕಿ ಮೊರೆ ಹಿಡುತ್ತಿರುವ ಪರಿಧರೆಯನ್ನು ಸಲಹುವ ಅರೇ, ಹೌದಮ್ಮ? ಕರಿಧರೆಯಲ್ಲಿ ನಿಡದ ಸಲಹುವ ಕರಿಧರೆ ಬರುವ ಅಭಯವ ಕೊಡುವ ಕರೆಧರೆ ಬರುವ ಅಭಯವ ಕೊಡುವ ಭಕ್ತರ ಕಾಪಾಡುವ ಭಕ್ತರ ಕಾಪಾಡುವ ಮಾಧವ ಕಾಯೋ ಲಕ್ಷ್ಮೀಧವ ಪಾದುವೆ ನಿನ್ನ ನಾಮವ ಕೇಶವ ಮಾಧವ ತಾವುದಾರೆಂದು ಕೇಳಿದ ರಾಜ ರವಿಗೋಡಿ ತೇಜ. ಎಲ್ಲ ಮಾನವ ದೇವಾ, ಶರಚಂದ್ರ ಚಂದ್ರಿಕಾ ಮಂದಾರ ಹರಿಶ್ಚಂದನಗಳಿಂದ ಹ ಜಗ ಜಗಿಪ ಸುಂದರ ಮಂದಿರದೊಳು ನವರತ್ನ ಕಾಂತಿಯಿಂದ ಸೇಯುವ ಹ ಸುವರ್ಣ ಖಚಿತ ವಿರಾಜ ಮಾನಸದಿಂದ ವಿರಾಜಿಸುವ ಹ ವಿಗ್ರಹ ನಮ್ದಾರೆಂದು ವಿಚಾರಿಸುವ ನೀನು ದಾರು ಸೇವಕಾಗ್ರಣಿ ಧೀಮಣಿ ಸಾರಥಿ ಸಾರಥಿ ಎನ್ನುತ್ತಾರ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಹೆಲ ಸಾರಥಿ ದೇವಾ, ನಾವು ದಾರಂದರೆ ಯಾರು ದೇವ? ಶ್ರೀಮತ್ ಶತಕೋಟಿ ವಿಸ್ತೀರ್ಣಮಯವಾದ ಈ ಭೂಮಂಡಲದೊಳು ಶ್ರೇಷ್ಠತ್ವದಿಂದ ವಿರಾಜಿಸುವ ಹ ಗಜಪುರ ದಕ್ಷ ಧರ್ಮಗುಣಪೇಕ್ಷ ತಪಗುಣ ಶಿಕ್ಷ ಲಕ್ಷಗಳ ದಕ್ಷ ಆಪ್ತ ಜನ ಅಪೇಕ್ಷ ಹ ದುಷ್ಟ ಜನ ಶಿಕ್ಷಾ ಹ. ಶ್ರೇಷ್ಠ ಜನ ರಕ್ಷ ಹ. ಅಲ ಸಾರಥಿ ದೇವಾ, ಧರ್ಮದ ಪಕ್ಷನೆಂದು ಹೆಸರು ಪಡೆದು ಈ ಭೂಮಂಡಲದೊಳ ಭಾವಂ ತಪ್ಪದೆ ಧರ್ಮಂಗಳಂ ಬಿಡದೆ ಕಾಮಮಂ ಸುಟ್ಟು ಹರಿ ಷಡ್ವರ್ಗಂಗಳಂ ಕಡೆಗಿಟ್ಟು ಹ ಶಾಂತಿ ಎಂಬ ಕವಚವಂ ತೊಟ್ಟು ಹ ಶ್ರೀಮದ್ದಾದಿ ನಾರಾಯಣನ ಪಾದ ಕಮಲಂಗಳಂ ಪೂಜಿಸಿ ಹ ಸಹಸ್ರಾರು ಚಕ್ರದಲ್ಲಿ ಮನವು ನಿಲ್ಲಿಸಿ ಹ ನಿತ್ಯವೂ ಎಡಬಿಡದೆ ಧ್ಯಾನಿಸುತ್ತ ಹ ಎಲ್ಲ ಸಾರಥಿ ದೇವಾ, ಈ ಜಗದಾಟವಂ ಕಂಡು ಸ್ಥಿರವಲ್ಲವೆಂದು ಮನಗೊಂಡು ಹ ಕುಡತನಿ ಪುರದೊಳ ಮೆರೆಯುವವರ ಭೀಮೇಶನ ಆಶೀರ್ವಾದದಿಂದ ಧರ್ಮ ನಿರ್ಮಲ ಹೃದಯದಿಂದ ಖ್ಯಾತಿಯಂ ಪಡೆದ ಧರ್ಮರಾಜನೆಂದು ತಿಳಿಯಲೈ ಸಾರಥಿ ಅತಿ ಜಾಗೃತಿ. ಧರ್ಮರಾಜ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೆಲ ಸಾರಥಿ ದೇವಾ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಹಿಂದಕ್ಕೆ ಕುರುಕುಲ ಚಕ್ರವರ್ತಿಗಳಾದ ಕೌರವ ದುಶ್ಯಾಸನ ಕರ್ಣ ಹ ಮೊದಲಾದ 18 ಆಕ್ಷೋಹಿಣಿ ಸೈನ್ಯವನ್ನು ಹ ಹತಗೊಳಿಸಿದ್ದಲ್ಲದೆ ಹ ಅದೇ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಾತನಾದ ಭೀಷ್ಮ ಗುರುದ್ರೋಣ ಶಲ್ಯ ಅಶ್ವತ್ಥಾಮಾದಿಗಳಂ ರಣದಲ್ಲಿ ಧರ್ಮ ಯುದ್ಧವನ್ನು ಮಾಡಿ ಜಯಿಸಿದೆ. ಹ ಎಲ್ಲ ಸಾರಥಿ ಭೂಪತಿ. ಅಲ್ಲದೆ ರಾಜ್ಯ ಸಂಪತ್ತನ್ನು ಗಳಿಸಿದೆನೆಂಬ ಸಂತೋಷವೂ ನನಗೆ ಉಂಟಾಗದು. ಹ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ದೇವ? ಜ್ಞಾನಿಗಳು ಬಂಧುಗಳು ಗುರು ಹಿರಿಯರನ್ನು ಸಂಹರಿಸಿದವೆಂಬ ಮಹಾ ಘೋರ ಪಾಪವು ಹ ಜನ್ನ ಹೃದಯದೊಳು ಕೊಡು ಬಾಧಿಸುತ್ತಿರುವುದು. ಹ ಕೆಲ ಸಾರಥಿ ದೇವ, ಅಶ್ವಮೇಧ ಯಾಗವು ಸಾಂಗವಾಗಿ ಮಾಡಿದರೆ ಹ ಬ್ರಹ್ಮ ಹತ್ಯ ಪಾತೃಹತ್ಯ ಬಂಧು ಹತ್ಯ ಹ ಮೊದಲಾದ ದೋಷಗಳು ಹೋಗುವವೆಂದು ವೇದವ್ಯಾಸ ಮುನಿಗಳು ಹೇಳಿದ್ದರಿಂದ ಹ ಇದನ್ನು ಎನ್ನ ತಮ್ಮಂದಿರೊಡನೆ ವಿಚಾರಿಸಬೇಕೆಂಬ ಉದ್ದೇಶದಿಂದ ಈ ಸಭೆಗೆ ಬರೋಣವಾಯಿತು. ಕಂಡಿಯ ಸಾರಥಿ ತಿಳಿಯಿತೆ ನಾವು ಬಂದ ಸಂಗತಿ. ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಹೆಲ ಸಾರಥಿ ದೇವಾ, ಎನ್ನ ತಮ್ಮನಾದ ಅರ್ಜುನ ಮಗನಾದ ಋಷಧ್ವಜರಂಬರ ಹೇಳುವಂತನಾಗು ಸಾರಥಿ. ಹೋಗು ನೀ ಜಾಗೃತಿ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದಾರಿ ಬಿಡ್ರೋ, ಸ್ವಲ್ಪ ದಾರಿ ಬಿಡ್ರೋ, ಪಾತ್ರ ಬರಕ್ ದಾರಿ ಬಿಡ್ರೋ.
ಇಲ್ಲಿಂತ ಹಿಂದಕ್ಕೆ ಸರ್ಕೊಂಡ್ಬಿಡ್ಬೇಕಣ ದೈವ ಖಾಲಿ ಜನ ಇರಬೇಡ್ರಪ್ಪ ಯಾರು ಪಟ್ಟಾಟಿನಾಗ ನಿಂತಳ ಕಡು ಬೆಡಿಗೆ ಈಕಿ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗೆ ಬರ್ತಾಳ ನನ್ನ ಹುಡುಗೆ ಬಾಗಲಕೋಟೆ ಪಟ್ಟಾಟಿನಾಗ ನಿಂತಳ ಕಡು ಬೆಡಿಗೆ ಈಕಿ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗೆ ಬರ್ತಾಳ ನನ್ನ ಹುಡುಗೆ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಬಳದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೇನ ಒಳದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೇನ ಮುತ್ತಿನೊಳಗ ಮೆತ್ತಾಗ ಮಾಡಿದೆ ಕರೆ ಏಳ ನೀನ ಕೊರತೆ ಏನ ಬೆನ್ನ ಬಾಗಲಕೋಟೆ ಪಟ್ಟಾಂಡಿನಾಗ ನಿಂತಳ ಕಡು ಬೆಡಿಗೆ ಹೀಗೆ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗೆ ಬರ್ತಾಳ ನನ್ನ ಹುಡುಗೆ ದೇವಾ ತಾವುದಾರಂದು ಕೇಳಿದೆ ಬಂದಾರಂ ಧಾರಂದು ಕೇಳಿದೆ ದೊರೆಯೇ ಭಾಗ್ಯಶ್ರೀಯೇ ಬಳಿರಿಯೇ ಎಲ್ಲ ಈ ಮಾನವ ಅಗ್ರಗಣ್ಯರೊಳ ವಕ್ರನಂತ ಪಟ್ಟು ಪಟ್ಟರೋತ್ಪಟ ಸಗಂಡ ಕಲೆಗಳಾದ ಮಂಡಲೇಶ್ವರರ ಪ್ರಚಂಡ ತಾಳಿಯಂ ಕಂಡ ವಕ್ರ
ಯಾರ್ಯಾರ ಕಂಠರುವನಂದ ಬಲ ಚಂಡ ವಿಕ್ರಮರ ಪ್ರಚಂಡ ಬುದ್ಧ ಬಲ್ಲೋರ್ದಂಡ ಶೌರ್ಯ ಸೋಬ್ರಾಬ್ರದೊಳೆ ಪ್ರಾಸ್ವಹರ್ಭ ಕನ್ನಡೆಂಡೇರ ಪೆಂಡಾಗದಂತೆ ಮೆರೆಯುವ ಮಹಾಪ್ರಚಂಡ ಬಲ ನಾಥ ಎನ್ನ ಪ್ರತಾಪದ ಚಾಪದ ರಶ್ಮಿತ ಸದಕ್ಕ ವ್ಯಾಪಿಸಿ ಭೂಪಾಲಕರಂ ತಾಪದಿ ಸ್ಥಳಕ್ಕೆ ಕೆಳಿಸ ಮನ್ನವ ದೇವಾ ತಕ್ಕದ ನಗ್ಗದ ಬಗ್ಬಗ್ಗಿಲ್ಲ ನಕ್ಕಳ ಬಲದ ಬಂದ ಮಹಾಪರಕ್ರಮಣಂ ದಾನಂದ ಕೆಲವು ನೀನು ಬರಬಟ ಮುಂದೆ ನೋಡಿ ಅನ್ನ ಆತ್ಪಟ ಓ ದೇವಾ ನಾವು ದಾರಂದರೆ ಲಂಚ ತಿನ್ನುವನ ಲಂಚ ದ್ರೋಹಿ ಲಂಚ ಬೇಡುವನು ಬೀದಿ ನಾಯಿ ಲಂಚ ಕೊಟ್ಟು ಕೊಟ್ಟು ಬಿಡುವರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕುಡಿದಿನಿ ಕುಂಬಳೆಕಾಯಿ ಕಾರೇಕಾಯಿ ನೆಲ್ಲಾಪುರ ನೆಲ್ಲಿಕಾಯಿ ನಾನು ಈ ವೇಷಕ್ಕೆ ಒಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ ದೊಡ್ಡದೊಂದು ಕುಂಬಳೆಕಾಯಿ ಎಷ್ಟು ಕಾಯಿಗಳನ್ನು ಒಡೆದರೆ ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ಮಾರಮ್ಮ ತಾಯಿ ದೇವಾ ಅಗಸೆಗೆ ಬುಡ್ಡೆ ಕಲ್ಲವಾಸ ನಾನು ಸಂಸಾರದ ದಾಸ ಆ ಮೂಲೆಯಲ್ಲಿ ನಿಂತುಕೊಂಡಿರುವನು ನಮ್ಮ ಸ್ವಾದ್ರ ಮಾವನೆಂಬ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಹೊಳಿಯೇ ಎಲ್ಲ ಈ ಸಾರಥಿ ನಾವು ದಾರಂದರೆ ಯಾರು ದೇವ ರೋಜ ಗೊಂಬ ಗೊಂಬಾಯ ಮಾನ ಸಿಂಹನಾದಕ್ಕೆ ಪಡವೆ ಎಡ ಬಿಡದ ಮಸಕೆತ್ರ ಮತ್ತ ಸಂದೇಹದ ಶಿಖರಗಳೆಲ್ಲ ಎಂದು ಈ ಭಾಗವಾದ ಎನ್ನವರು ತಾತ್ರದ ಜಪ್ಪಿಗೆ ಗಿರಸಿ ಕಾರ್ಯಗಳೆಲ್ಲ ತಾಳಲಾರದ ಚಟ್ ಸಡಲ್ ಅಂತ ಹಿಡಿಬತ್ತವ ಸಾರಥಿ ಭೂಪತಿ ಎನ್ನಯ ಪರಾಕ್ರಮಕ್ಕೆ ಕಟ್ ಸಾರಥಿ ಭೂಪತಿ ಎನ್ನ ಕಾರ್ಮುಖದ ಕೋಪ ಮಾಪದ ಒಡತಕ್ಕೆ ರಾಜ್ಯ ಬರೆದಾಯ್ತು ಸಿಂಹನಾದದ ಬಬ್ಬ ಆರ್ಭಟಕ್ಕೆ ಗಗನದ ತಾರೆಗಳನ್ನು ಎತ್ತರಿಸಲಾರದೆ ಭೂಮಂಡಲ ಕೇಳಿದವ ಸಾರಥಿ ಭೂಪತಿ ಎನ್ನ ಪರಾಕ್ರಮಕ್ಕೆ ನನ್ನ ಭದ್ರತರ ಒದ್ದತ್ ಪರಾಕ್ರಮಕ್ಕೆ ಬಡ ಬಾಗ್ನೆ ತಡೆಯಲಾರ್ದ ಜಲಜೀವಳಾಡಿಕೊಂಡಿತ ಕಾಲದ ಕಾಲ ಭೈರವನಂತೆ ಕ್ಷಣಿಸಿ ಭೂಮಂಡಲದ ಪಾಶುಪತಾಸ್ತ್ರಂ ಪಡೆದಿರುವೆ ಸಾರಥಿ ಭೂಪತಿ ಇದು ಅಲ್ಲದ ಜಡಜ ಮುಖಿಯಾದ ದ್ರೌಪದಿ ಸ್ವಯಂ ಮಾರದಳ ದೃಢತರವಾದ ಒಲಗದಳು ಶಲ್ಯ ಶಕುನಿ ದುರ್ಯೋಧನಾದಿಗಳಂ ಭಂಗಿಸಿದನ ಈ ಪಾಠವಿಗೆ ಮಿಗಿಲನ ಪದನು ಸಂಪಿಡದ ಜಯಪ್ರಜೆ ಮಾಡಿದ ಆರ್ಭಟಕ್ಕೆ ಸ್ವರ್ಗ ಮತ್ತು ಪಾತಾಳ ಲೋಕಗಳ ಮಂಡಲಗಳಿಂದ ರಾಯರ ಗಂಡ ಪರಮ ಪ್ರಚಂಡ ಉದ್ದಂಡ ಪರಾಕ್ರಮನೆಂಬ ಬಿರುದಿಗೆ ಸರಿಯಾಗಿ ಅನ್ನ ಪಾದ ಚರಣದೋಳ ಕಾಲ್ಪಂಡೆ ಬಿರುದಾಣುಗಳು ಸುತ್ತ ಬಂದ ವೀರಾತಿ ವೀರ ನಮ್ ದಾರಂದ ಕೇಳಿದ್ಯಾ ಹೌದು ದೇವ ಸಾರಥಿ ಭೂಪತಿ ಕೂಟತ್ತಿನ ಭೀಮೇಶನಂ ದಾಂಡಿಸಿ ಕರಿಯ ಕಂಬಳೆ ಬಾವುಟವನ್ನೇರಿಸಿ ಶ್ರೀ ಗುರು ರೇಣು ಸಿದ್ದೇಶ್ವರಂ ದಾನಿಸಿ ಭಕ್ತ ಶ್ರೇಷ್ಠ ಗುರು ಕನಕದಾಸರಂಬದಿಸಿ ಶ್ರೀಕೃಷ್ಣನಿಗೆ ಬಾವ ಮೈದುನದ ಅರ್ಜುನನೆಂಬ ಜಾಣ ವೈರಿಗಳ ಹೃದಯದೊಳ ತಲ್ಲನಿಸುವ ಎಣ್ಣೆಯ ಬಾಣ ಒಡಿಸಿ ಜಯ ಬೆಳಿ ಅರ್ಜುನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಹೊಳಿರಿಯೇ ಎಲ್ಲ ಈ ಸಾರಥಿ ಶೃಂಗಾರವಾದ ಸಭಾ ಮಂದಿರಕ್ಕೆ ಬಂದ ಕಾರಾರ್ಥವೇನೆಂದು ಕೇಳಿದ್ಯಾ ಹೌದು ದೇವ ಕ್ಷೇತ್ರೀಯರೊಳ ಪವಿತ್ರ ಚರಿತ್ರ ಪುಣ್ಯಗಾತ್ರನಾದ ಧರ್ಮರಾಜನ ಕರೆಸಿದ ಕಾರಣ ಭರಣವ ಸಾರಥ್ಯ ನಮ್ಮ ಅಗ್ರಜನಂ ತೋರಿಸತಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ
ದೇವ ತಾವುದಾರೆಂದು ಕೇಳಿದೆ, ಬಂದಾರಂ ಧಾರೆಂದು ಕೇಳಿದೆ. ದೊರೆ ಭಾಗ್ಯಶ್ರೀ ಬಳಿರೆ ಎಲೈ ಮಾನವ ದೇವ ಗೋಡೆ ಗೋಡೆಸುವ ಸಿಂಹನಾದದಿಂದ ಪಟವಿಯೊಳ್ದುಡ ಬೆರ್ರಿಯ ಶಬ್ದದಿಮ್ಮಡಿಡುತ್ತ ಅರೆ ಎನ್ನ ಒಡೆದಿರುವಿದ ಕುಡಿ ಮೀಸೆಯಂ ತುಡುಕಿ ತಿಡುತ್ತ ಹ, ಬೋಳಿರ ಎನ್ನ ಕರದಲ್ಲಿ ತಳಕ್ಕೆಂದು ಮೆರೆಯುವ ಹ, ಖಡ್ಗಾಸ್ತ್ರದಿಂ ಆರ್ಭಟಿಸುತ್ತ ಬಂದ ಕಡು ವೀರನಂ ಕಂಡು ಗಡ್ಡನ ನಡುಗುತ್ತ ಕರ್ರ ಜಡಜಂಗಳ ಮುಗಿದು ತಾವುದಾರೆಂದು ವಿಚಾರ ಮಾಡುವುದಕ್ಕೆ ನೀನು ದಾರುಣರನೇ ಸರಿಯಿಂದಕ್ಕೆ ಜರನ ಓ ದೇವ ನಾವು ದಾರೆಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆ ಆದಳಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಬಳಿರೇ ಎಲೈ ಸಾರಥಿ ನಾವುದಾರಂದರೆ ಯಾರು ದೇವ? ಹಸ್ತಿನವತಿಯ ಪಟ್ಟದ ರಸನಾದ ಪಾಂಡವರೋಳ್ ಜ್ಯೇಷ್ಠನಾದ ದಿನೇಶನದ ಮಂತ್ರೋದ್ಭವತಿ ಜನಿಸಿದ ಹ, ಅಸಮಬಾಹು ಬಲಾಧ್ಯಕ್ಷ ವಿಚಾಕ್ಷಣೆನಿಸಿದ ದಾನ ವೀರ ಶೂರ ಕರ್ಣನ ಗರ್ಭ ಸಂಜಾತ ವೈರಕುಲ ನಿರ್ಭೀತ ಅರೆ ಲಾ ಸಾರಥಿ ಭೂಪತಿ ಎನ್ನಂ ವೃಷಧ್ವಜ ಮಹಾರಾಜರೆಂದು ಜಯಪೇರಿ ಎಂಬಡಿಸಲೇ ಸಾರಥಿ ಅತಿ ಜಾಗೃತಿ. ಅರೆ 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 ಋಷಧ್ವಜ ಮಹಾರಾಜರಿವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ? ದಿವ್ಯ ಪ್ರಭಾವ. ಬಳಿರೈ ಎಲೈ ಸಾರಥಿ ಭೂಪತಿ ಸ್ವರ್ಗದಂತ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಎನ್ನಯ ಚಿಕ್ಕಪ್ಪನಾದ ಯುಧಿಷ್ಠಿರ ಭೂಪಾಲನು ಎನ್ನಂ ತೀವ್ರವಾಗಿ ಬರ ಹೇಳಿದನಂತೆ. ಅರೆ ಆದ್ದರಿಂದ ಶೀಘ್ರವಾಗಿ ಬರೋಣವಾಯ್ತು ಕಂಡಿಯ ಸಾರಥಿ, ಎನ್ನ ಚಿಕ್ಕಪ್ಪದರಿಂದ ತೋರಿಸಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ ನಮೋ ಧರ್ಮನಂದನ, ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಸಕಲ ಐಶ್ವರ್ಯ ವಸ್ತು ನಿಮಗೆ ಶುಭವಾಗಲಿ. ಮೇಲೆ ಕೇಳಿರಿ ಅರ್ಜುನ ಋಷಧ್ವಜರೇ. ಅಣ್ಣ ಧರ್ಮನಂದನ ಎನ್ನಂ ಕರೆಸಿದೆ ಏನು ಕಾರಣ? ಅಂತ ಕಾರ್ಯವಿರುವುದು ತಮ್ಮ. ನಿನ್ನ ಪಾದ ರೊತ್ತಿ ಎಳುವತ್ತ ಕಳೆಯುವ ಮಿತ್ರರೇನಾದರ ನಿನ್ನ ಆಜ್ಞೆಗೆ ಪ್ರತಿ ಆಡಿದರೆ ಹೇಗೆ? ಹ ಅಹೋ ಅಗ್ರಜ ಅನುಜ, ಇದು ಅಲ್ಲದ ಆನಂದ ಪ್ರಧಾಮದ ಅಷ್ಟ ಐಶ್ವರ್ಯವನ್ನು ಅಪಹರಿಸಬೇಕೆಂದು ದುರಾಲೋಚನೆಗೈವ ಅಧಮರ್ಯನಾದರೂ ಇರುವರೇ ಹೇಗೆ? ಅಹೋ ಯಮನಂದನ ಇಂದ್ರನಂದನ, ಹಾಗೇನಾದರೆ ಎದ್ದರೆ ಪಕ್ಷಪಾತಿಗಳ ಸಾಕ್ಷಾತ್ ಪಾಲಾಕ್ಷರ ವಕ್ಷಸ್ಥಳದೊಳ ಬಚ್ಚಿಟ್ಟುಕೊಂಡರೆ ಬಿಡದ ಆಗದ ಮಂದಿಗಳ ಎಡಮುಡಿ ಎಂಬುದು ನಿನ್ನ ಪಾದದ ಅಡಿಯೊಳ ಕೆಡವನ ಪಡೆಯುವಪ್ಪತ್ತೆ ನೋಡನ್ನ ಸಾಹಸದರಿದ್ದೆ. ಆಹೋ ನಿರ್ಮಲ ಚೇತನಾದ ಧರ್ಮನಂದನ ಕಂದ ಋಷಧ್ವಜ, ಶ್ರೇಷ್ಠ ಧರ್ಮದ ನಿನ್ನ ಪರಿಪಾಲನೆಗೇನಾದರೂ ಕುಂದು ಬಂದು ಸಂಧಿಸಿರುವುದೇ ಹೇಗೆ? ಹ ತಕ್ಷಣವೇ ನನಗೆ ಅಪ್ಪಣೆಯನ್ನಿತ್ತರೆ ಅಪ್ಪಣೆಯನ್ನು ಇದ್ದರೆ ಏನು ಮಾಡುವ ಬಾಲಕ? ಈ ತ್ರಿಭುವನದೋಳ್ ನಿನಗೆ ಎದುರು ಯಾರಲ್ಲದಂತೆ ಮಾಡುವೆನೋ. ಎನ್ನಗೆ ಮೀರಿದ ಅಧಮರಂ ಕಾಲ್ಪಿಡಿದು ಈ ಭೂಮಂಡಲ ಕಪ್ಪಳಿಸಿ ಅವರ ದರ್ಪಂ ನಿಲ್ಲಿಸುವೆ. ಆಹೋ ಜನಕ ಬಾಲಕ, ಎನ್ನಂ ಕರೆಸಿದ ಕಾರಣವೇನು ಪಿತನೆ? ಅತಿ ಬಲಾನ್ವಿತನೆ. ಓಹೋ ತಮ್ಮ ಫಲ್ಗುಣ, ಹೇಳುವೆನು ಕೇಳು. ಓಹೋ ಅಗ್ರಜ ಜನಿಸ್ತಾರವಾಗಿ ಹೇಳ. ಲೋಕದ ವೇರ ಜನರಂಗೀಶ್ವರ
ಲೋಕದ ವೇರ ರಣರಂಗ ಕಿಶೋರ ಹೇಳೋ ಎನ್ನಯ ವಿವರ ಹೇಗಿದೆ ಪ್ರಜಾ ಪರಿವಾರ ಹೇಳೋ ಎನ್ನಯ ವಿವರ ಹೇಗಿದೆ ಪ್ರಜಾ ಪರಿವಾರ ಓ ಲೋಕದ ವೇರ ರಣರಂಗ ಕಿಶೋರ ತಮ್ಮ ಪಡುವಣ ಚೆನ್ನಾಗಿ ಕೇಳು ಕುರುವಂಶದ ದುರ್ಯೋಧನನ ಒಂದು ಬಾಂಧವ ಗುರು ಸ್ನೇಹಿತರಮ್ಮ. ಕುರುವಂಶದ ದುರ್ಯೋಧನನ ಬಂಧು ಬಾಂಧವ ಗುರು ಸ್ನೇಹಿತರನ್ನ ತುರದೆ ಹತ್ತಿಸಿದ ಪಾಪವು ಎನ್ನಯ ಬಾಧಿಸುತ್ತಿಹದು. ಹೌದ? ಚೆನ್ನಾಗಿ ಕೇಳು. ತುರದೆ ಹತ್ತಿಸಿದ ಪಾಪವು ಎನ್ನಯ ಬಾಧಿಸುತ್ತಿಹದು. ಅಶ್ವಮೇಧಾಯ ಜಗಮಾಯೆ. ಹೌದ? ಚೆನ್ನಾಗಿ ಕೇಳಿ. ಅಶ್ವಮೇಧಾಯ ಗವಮಾರೆ ವಂದೇಹ ದೋಷವ ದುರಮಾರೆ ವಂದೇಹ ದೋಷವ ದುರಮಾರೆ ಬೋಲೋ ಕದವೇರ ರಣರಂಗಕಿಶೋರ ಎನ್ನಯ ವಿವರ ಹೇಗಿದೆ ಪ್ರಜಾ ಪರಿವಾರ ಬೋಲೋ ಕದವೇರ ರಣರಂಗಕಿಶೋರ. ಅಹೋ ತಮ್ಮ ಪಲ್ವಣ, ಓಹೋ ಅಣ್ಣ ಧರ್ಮನಂದನ, ನಾನೇನು ಹರಿಯದವನಲ್ಲ, ನಿನ್ನ ಯತ್ರಾಣ. ರಾಜ್ಯ ಕಾರ್ಯದ ವಿಚಾರದಲ್ಲಾಗಲಿ ಯಾವ ವೈರಿಗಳಿಂದಾಗಲಿ ಯಾವ ವಿಧವಾದ ತೊಂದರೆ ಇಲ್ಲ. ಅಹೋ ಅನುಜ, ಓಹೋ ಅಗ್ರಜ, ಆದರೆ ನಾವು ರಾಜ ಅಪೇಕ್ಷೆಯಿಂದ ನಮ್ಮ ಕುರುವಂಶರಾದ ದುರ್ಯೋಧನಾದಿಗಳನ್ನು ಬಂಧು ಬಾಂಧವರನ್ನು ಗುರು ಸ್ನೇಹಿತರನ್ನು ಹತಗೊಳಿಸಿದ ಪಾಪವು ಎನ್ನನ್ನು ಕಡು ಬಾಧಿಸುತ್ತಿರುವುದು. ಅಹೋ ಅನುಜ, ಅಗ್ರಜ, ಈ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವು ಮಾಡಿದರೆ ಲೇಸೆಂದು ಮುನಿಪುಂಗವರ ಕಡೆಯಿಂದ ಕೇಳಿದೆನು. ಇದಕ್ಕಾಗಿ ಅವಶ್ಯಕವಾದ ಕುದುರೆಯು ಭದ್ರಾವತಿಯ ಯೌವನಾಶ್ವನನ ಬಳಿ ಇರುವುದಂತೆ. ಹೌದೇ ಅಗ್ರಜ? ಅಹೋ ಪಲ್ಗುಣ, ಓಹೋ ಅಣ್ಣ ಮನಂದನ, ಸಾಹಸದಿಂದ ಇವುಗಳನ್ನು ತಂದು ಶ್ರೀಕೃಷ್ಣನ ಆಜ್ಞೆ ಪ್ರಕಾರ ಈ ಅಶ್ವಮೇಧ ಯಾಗವನ್ನು ಮಾಡಿದರೆ ನಮ್ಮ ಪಾಪ ಪರಿಹಾರವಾಗುವುದು. ಅಹೋ ಅನುಜ, ಓಹೋ ಅಗ್ರಜ, ಆದ ಕಾರಣ ನೀನು ಈಗಲೇ ದ್ವಾರಕಾವತಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ನಮಸ್ಕಾರಗಳನ್ನು ಹೇಳಿ ಆತನನ್ನು ಕರೆ ತರುವಂತನಾಗು ತಮ್ಮ. ಇದೇ ನಿನ್ನಗೆ ನೇಮ. ಓಹೋ ಅಣ್ಣ ಧರ್ಮನಂದನ, ತಮ್ಮ ಇಂದ್ರನಂದನ, ಶಕ್ತಿ ವ್ಯಕ್ತಿ ಭಕ್ತಿಲ ನಾನೇನು ಬಡವನೇ, ಈಗ ಕೃಷ್ಣನ ಬರುವ ಅಗತ್ಯವೇನಿದೆ? ಓ ಯಮನಂದನ, ಇಂದ್ರನಂದನ, ನಿನ್ನ ಇಷ್ಟದಂತೆ ಹೋಗಿ ಬರುವನ. ನಿನಗೆ ಶುಭವಾಗಲಿ, ಹೋಗಿ ಬಾ ಪಾರ್ಥ. ತ್ರಿಲೋಕದಲ್ಲಿ ನೀನೇ ಅತಿ ಸಮರ್ಥ. ಬಳಿರೇ ಎಲ್ಲ ಈ ಸಾರಥ ಅಮ್ಮ ಅಗ್ರಜನ ಹಾಕ್ತೆ ಅಂತ ದ್ವಾರಕಿಗೆ ರಥವನ್ನು ಕೋಟೆಯಿಂದ ಬಿಡಸಾರದೆ ಅತಿ ಜಾಗ್ರತೆ. ನಿಮ್ಮಿಷ್ಟರಂತಾಗಲಿ ಭೂಪತಿ. ಕೃಷ್ಣ ಕೃಷ್ಣ ಕೃಷ್ಣ. ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ, ಶಾಶ್ವತವೋ ನಮ್ಮ ಪ್ರೀತಿ, ನನ್ನ ಮರೆತು ನೀ ಯಾಕ ಇರತಿ, ಈ ಜೀವನ ಯಾಂಗ ಕಳತಿ, ನನ್ನ ಮರೆತು ನೀ ಯಾಂಗ ಇರತಿ, ಈ ಜೀವನ ಯಾಂಗ ಕಳತಿ. ಈ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡತೈತಿ, ಈ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡತೈತಿ, ನಿಜ ಹೇಳ
ತೀನಿ ಗೆಳತಿ ಕೃಷ್ಣ 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 ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನಿಜ ಹೇಳತೀನಿ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಶಾಶ್ವತವೋ ನಮ್ಮ ಪ್ರೀತಿ ಮರೆತು ನೀಯಾಂಗ ಇರತಿ ಈ ಜೀವನ ಯಾಂಗ ಕಳತಿ ನನ್ನ ಮರೆತು ನೀಯಾಂಗ ಇರತಿ ಈ ಜೀವನ ಯಾಂಗ ಕಳತಿ ಈ ಹುಡುಗಿ